ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್. ನಾನಿವತ್ತು ರೇಷನ್ ಅಕ್ಕಿನ ಬಳಸಿ ಯಾವ ರೀತಿಯಾಗಿ ತುಂಬಾನೇ ಸಾಫ್ಟ್ ಆಗಿ ಮತ್ತು ಫ್ಲಫಿ ಆಗಿ ಪಡ್ಡು ರೆಸಿಪಿನ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನ ಮಾಡೋದು ಅಂತೂ ತುಂಬಾನೇ ಸುಲಭ, ತಿನ್ಲಿಕ್ಕೆ ಮಾತ್ರ ತುಂಬಾನೇ ಟೇಸ್ಟ್ ಸೂಪರ್ ಆಗಿ ಇರುತ್ತೆ ಮತ್ತೆ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಇದನ್ನ ಯಾವ ರೀತಿಯಾಗಿ ರೇಷನ್ ಅಕ್ಕಿನ ಬಳಸಿ ಮಾಡಬಹುದು ಅಂತ ತುಂಬಾ ಸುಲಭ ವಿಧಾನದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಇದನ್ನ ಮಾಡೋದಕ್ಕೆ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ಸೇರಿಸಿ 8 ಅವರ್ ಆದ್ರೂ ನೆನೆಲಿಕ್ಕೆ ಬಿಟ್ಟು ಇವಾಗ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನ 8 ಅವರ್ ಆದ್ರೂ ನೆನೆಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ಯಾವತ್ತು ಪಡ್ಡು ರೆಸಿಪಿ ಪಡ್ಡು ಆಗ್ಲಿ ದೋಸೆ ಆಗ್ಲಿ ಮಾಡುವಾಗ ತರಿಯಾಗಿ ರುಬ್ಲಿಕ್ಕೆ ಹೋಗಬಾರ್ದು. ಎಷ್ಟು ಸಾಫ್ಟ್ ಆಗಿ ಮತ್ತೆ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀವೋ ಅಷ್ಟು ತುಂಬಾನೇ ಸ್ಪಾಂಜಿ ಆಗಿ ಮತ್ತು ಫ್ಲಫಿ ಆಗಿ ರೆಡಿ ಆಗುತ್ತೆ ಪಡ್ಡು ಅನ್ನೋದು. ಇದಕ್ಕೆ ಅವಲಕ್ಕಿನೂ ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕು. ಅವಲಕ್ಕಿನ ಸೇರಿಸ್ಕೊಂಡಾದ್ಮೇಲೆ 1 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ತುಂಬಾನೇ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಯಾವ ರೀತಿಯಾಗಿ ತುಂಬಾನೇ ಸ್ಮೂತ್ ಆಗಿ ಗ್ರೈಂಡ್ ಮಾಡಿದೀನಿ ಅಂತ ನೋಡಿದ್ರೇನೆ ಗೊತ್ತಾಗುತ್ತೆ. ಇದಕ್ಕೆ ಚಿಟಿಕೆ ಸೋಡಾನ ಸೇರಿಸ್ಕೊಂಡು ಕೈನಿಂದಾನೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈನಿಂದ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ತುಂಬಾನೇ ಚೆನ್ನಾಗಿ ಹುದುಗಿ ಬರುತ್ತೆ. ಆ ಕಾರಣಕ್ಕಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ನಡೆಯುತ್ತೆ, ಹಿಟ್ಟು ಬೇಗ ಹುದುಗಿ ಬರುತ್ತೆ. ಲಿಡ್ ಅನ್ನ ಕ್ಲೋಸ್ ಮಾಡಿ 1 ಓವರ್ ನೈಟ್ ನಾನು ಇಲ್ಲಿ ಹುದುಗಿ ಬರೋದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ನೋಡ್ತಾ ಇದೀವಿ ಇವಾಗ ಯಾವ ರೀತಿ ಹಿಟ್ಟು ಹುದುಗಿ ಬಂದಿದೆ ಅಂತ. ನೋಡಿ ಎಷ್ಟೊಂದು ಚೆನ್ನಾಗಿ ಹಿಟ್ಟು ಡಬಲ್ ಆಗಿದೆ, ತುಂಬಾನೇ ಚೆನ್ನಾಗಿ. ಇವಾಗ ಬೇಸಿಗೆ ಕಾಲ ಇರೋದರಿಂದ ತುಂಬಾನೇ ಚೆನ್ನಾಗಿ ಹಿಟ್ಟು ಹುದುಗು ಬಂದಿದೆ. ಇದನ್ನ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ತುಂಬಾನೇ ಜಾಸ್ತಿ ಕೂಡ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನ. ಈ ರೀತಿಯಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಸ್ಟವ್ನ ಆನ್ ಮಾಡಿ ಪಡ್ಡು ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಪಡ್ಡು ಮನೆಗೆ ಎಲ್ಲದಕ್ಕೂ ಕೂಡ ಈ ರೀತಿಯಾಗಿ ಆಯಿಲ್ ನ ಬ್ರಷ್ ಮಾಡ್ಕೊಳ್ಬೇಕು. ಎಲ್ಲ ಮನೆಗೂ ಕೂಡ ಈ ರೀತಿಯಾಗಿ ಆಯಿಲ್ ನ ಬ್ರಷ್ ಮಾಡ್ಕೊಂಡಾದ್ಮೇಲೆ ಪಡ್ಡು ಹಿಟ್ಟನ್ನ ಎಲ್ಲ ಪಡ್ಡಿನ ಹಿಟ್ಟಿನ ಮನೆಗೆ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಬೇಕು. ಎಲ್ಲಾನು ಕೂಡ ಫಿಲ್ ಮಾಡ್ಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ನಿಮಿಷ ಬಿಟ್ಟು ಲಿಡ್ ಅನ್ನ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಪಡ್ಡು ಅನ್ನೋದು ರೆಡಿ ಆಗಿರುತ್ತೆ. ಇದನ್ನ ತುಂಬಾನೇ ನಿಧಾನವಾಗಿ ಈ ರೀತಿಯಾಗಿ ಸ್ಪೂನ್ ನ ಸಹಾಯದಿಂದ ತೆಗೆದುಕೊಳ್ಬೇಕು. ನೋಡು ಎಷ್ಟು ಈಸಿಯಾಗಿ ಪಡ್ಡು ರೆಸಿಪಿ ಅನ್ನೋದು ಬರುತ್ತೆ ಅಂತ. ಎಲ್ಲಾನು ಕೂಡ ಈ ರೀತಿಯಾಗಿ ಮಗಸಿ ಹಾಕೊಳ್ಬೇಕು. 2 ಸೈಡ್ ಕೂಡ ತುಂಬಾನೇ ಚೆನ್ನಾಗಿ. ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇರಬೇಕು ಈ ಹಂತದಲ್ಲಿ. ಪಡ್ಡು ರೆಸಿಪಿ ಅನ್ನೋದು ರೆಡಿ ಆಯ್ತು. ಕೇವಲ ರೇಷನ್ ಅಕ್ಕಿನ ಬಳಸಿ ಈ ರೀತಿಯಾಗಿ ಪಡ್ಡು ರೆಸಿಪಿನ ಮಾಡಬಹುದು. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಕಾಯಿನ ಚಟ್ನಿ ಒಟ್ಟಿಗೆ ಸವಿಯೋದಕ್ಕೆ ರೆಡಿ ಆಯ್ತು ನಮ್ಮ ಪಡ್ಡು ರೆಸಿಪಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.